ಮಿತ್ರರೇ, ಎಲ್ಲರಿಗೂ ನಮಸ್ಕಾರ. ಏಪ್ರಿಲ್ 20ರಂದು ಕವನದ ಸರಪಳಿಯನ್ನು ಆರಂಭ ಮಾಡಿದೆ. ಆದರೆ ಇಂಥ ಒಂದು ಅದ್ಭುತವಾದ ಯಶಸ್ಸು ಕವನದ ಸರಪಳಿಗೆ ಸಿಗುತ್ತೆ ಅಂಥೇಳಿ ನಾನು ಭಾವಿಸಿರಲಿಲ್ಲ. ನಮ್ಮ ವೇದಿಕೆಯಲ್ಲಿ ಬಹಳ ಪ್ರತಿಭಾನ್ವಿತರಾದಂಥ ಸದಸ್ಯರಿದ್ದಾರೆ. ಈಗಾಗಲೇ ತಮ್ಮದೇ ಆದ ಕ್ಷೇತ್ರಗಳಲ್ಲಿ ಬಹಳ ದೊಡ್ಡ ಹೆಸರು ಮಾಡಿರ್ತಕ್ಕಂಥ ಸದಸ್ಯರಿದ್ದಾರೆ. ಅವರ ಜೊತೆಗೆ ಈಗ ಪುಟ್ಟ ಪುಟ್ಟ ಹೆಜ್ಜೆಯನ್ನು ಇಡ್ತಾ ಇರತಕ್ಕಂಥ ಅನೇಕ ಸದಸ್ಯರು ಇದ್ದಾರೆ. ಸಾಹಿತ್ಯ ಎಲ್ಲರಿಗಲ್ಲ ಅನ್ನುವ ಮಾತನ್ನು ನಾನು ಒಪ್ಪುವುದಿಲ್ಲ. ಸಾಹಿತ್ಯ ಎಲ್ಲರಿಗೆ, ಎಲ್ಲರೂ ಕವಿಗಳು, ಇದು ನನ್ನ ಭಾವನೆ. ಈಗ ನೋಡಿ, 160 ಜನ ನಮ್ಮ ವೇದಿಕೆಯಲ್ಲಿ ಇವತ್ತಿದ್ದಾರೆ. ಅದರಲ್ಲಿ 88 ಜನ ಕವಿತೆ ಬರೆದಿದ್ದಾರೆ ಅಂದರೆ ಇದು ಎಂಥ ಆಶ್ಚರ್ಯ! ಎಷ್ಟು ಹುಲುಸಾದಂತಹ ಕಾವ್ಯದ ಬೆಳೆ ಮತ್ತು ಎಷ್ಟೊಂದು ವೈವಿಧ್ಯ. ನಾನು ಎಲ್ಲವನ್ನು ಹೇಳೋಕ್ಕೆ ಹೋಗೋದಿಲ್ಲ. ಎಷ್ಟೊಂದು ವೈವಿಧ್ಯ. ಕೆಲವರು ನಾವು ಮೊದಲನೇ ಸತಿ ಕವನ ಅಂತಾರೆ, ಕೆಲವರು ಹಿರಿಯರು ಈಗಾಗಲೇ ಕೆಲವು ಇದನ್ನು ಸಾಧನೆ ಮಾಡಿದ್ದಾರೆ, ಅಂಥವರು ಇದ್ದಾರೆ. ಸೊ ಇದು ಯಾವ ರೀತಿ ವರ್ಣನೆ ಮಾಡೋದು ಅಂತ ನಾನು ಹೇಳೋಕ್ಕಾಗಲ್ಲ. ನನಗನ್ಸುತ್ತೆ ನಾವು ಇದನ್ನು ಪ್ರಾಚಾರ್ಯ HSK ಅವರಿಗೆ ಅರ್ಪಿಸಿ ಅವರ ಶತಮಾನೋತ್ಸವ ಸಂದರ್ಭದಲ್ಲಿ ಈ ಸರಪಳಿಯನ್ನು PDF ರೂಪದಲ್ಲಿ ತರ್ತಾ ಇದ್ದೀವಿ. ನೀವೆಲ್ಲರೂ ಮನಸ್ಸು ಮಾಡಿದ್ರೆ ಇದನ್ನು ಮುದ್ರಣ ರೂಪದಲ್ಲೂ ಕೂಡ ತರಬಹುದು. ಆದರೆ ಅದಕ್ಕೆ ನಿಮ್ಮ ಸಹಕಾರ ಬೇಕಾಗುತ್ತೆ. ಬಹುಶಃ ಪ್ರಾಚಾರ್ಯರ ಶತಮಾನೋತ್ಸವ ಸಮಾರಂಭಗಳು ಮುಗಿದ ಮೇಲೆ ನಾವು ಇದರ ಬಗ್ಗೆ ಯೋಚನೆ ಮಾಡಬೇಕು ಮತ್ತು ಈ ರೀತಿಯ ಒಂದು ಸಂಕಲನವನ್ನು ತರಬೇಕು ಅಂಥೇಳಿ ನಾನು ಪಡ್ತೀನಿ. ನಿಮ್ಮ ಸಹಕಾರ ಇದೆ ಅಂತ ನಾನು ಭಾವಿಸ್ತೇನೆ. ಕಡೆಯದಾಗಿ ಮಿತ್ರರಾದಂಥ ಶ್ರೀಪ್ರಕಾಶ್ ಅವರು ನನಗೆ ಒಂದು ಆದೇಶವನ್ನು ಕೊಟ್ಟರು. ಶ್ರೀಪ್ರಕಾಶ್ ಅವರಿಗೆ ನಾನು ಕೃತಜ್ಞನಾಗಿದ್ದೀನಿ. ಯಾಕಂದರೆ ಈ ಕಾವ್ಯ ಸರಪಳಿಯನ್ನು ಎಲ್ಲೂ ತಪ್ಪದ ಹಾಗೆ, ಎಲ್ಲೂ ಕತ್ತರಿಸದೆ ಹೋಗದೇ ಇರೋ ಹಾಗೆ ಹಿಡ್ಕೊಂಡು ಒಬ್ಬರಿಂದೊಬ್ಬರಿಗೆ ನವಿರಾಗಿ ದಾಟಿಸುತ್ತಾ ಎಲ್ಲ ಕವಿಗಳನ್ನು ಅವರ ತೆಕ್ಕೆಯಲ್ಲಿ ತಕ್ಕೊಂಡು ಈ ಕಾವ್ಯಾನುಸಂಧಾನ ಏನಿದೆ ಅದನ್ನು ಯಶಸ್ವಿಗೊಳಿಸಿದ್ದಾರೆ. ಇವರ ಜೊತೆಗೆ ನಮಗೆ ಬೆಂಬಲವಾಗಿ ನಿಂತವರು ಅಂದರೆ ಶ್ರೀ HL ಗುರುಪ್ರಸಾದ್ ಮತ್ತು HR ಗುರುರಾಜ್ ಶಾಸ್ತ್ರಿ ಅವರು. ಗುರುಪ್ರಸಾದ್ ಅವರು ನಿಮ್ಮೆಲ್ಲರ ಧ್ವನಿಗಳನ್ನು ಸಂಗ್ರಹಿಸಿದ್ದಾರೆ. ಇದೊಂದು ಅದ್ಭುತವಾದ ಕ್ರಿಯೆ, ಧ್ವನಿ ಕವನ ಸಂಕಲನ. ಅದನ್ನು ಕೂಡ ಬಿಡುಗಡೆ ಮಾಡಬೇಕು ಅನ್ನೋ ಒಂದು ಆಸೆ ನಮಗೆ. ಅದರ ಜೊತೆಗೆ ನಮ್ಮ ಗುರುರಾಜ್ ಶಾಸ್ತ್ರಿ ಅವರು ವಿಡಿಯೋ ಸಂಕಲಿಸ್ತಾ ಇದ್ದಾರೆ. 45 ಜನ ಕೊಟ್ಟಿದ್ದಾರಂತೆ, ಇನ್ನೂ ಕೆಲವರು ಕೊಡಬೇಕು. ಅದನ್ನೆಲ್ಲ ಸೇರಿಸಿ ನಾವು ಒಂದು ವಿಡಿಯೋ ಸಂಕಲನವನ್ನು ಕೂಡ ಮಾಡಬೇಕು ಅಂತಕ್ಕಂಥ ಒಂದು ಆಸೆಯನ್ನು ಇಟ್ಕೊಂಡಿದ್ದೇವೆ. ಹೊರಗೆಲ್ಲ ಕೊರೋನಾದ ಕಾವಳ ಕಾಡ್ತಾ ಇದ್ದರೆ ನಮಗೆ ಕಾವ್ಯದ ತುಡಿತ ಹೆಚ್ಚಾಗಿದೆ. ನಾನು ವಿಶೇಷವಾಗಿ ಈ ಕವನ ಸರಪಳಿಗೆ ಕೊಂಡಿಯನ್ನು ಸೇರಿಸಿದಂಥ ಎಲ್ಲ 88 ಕವಿಗಳಿಗೂ ಅತ್ಯಂತ ಹೃದಯಪೂರ್ವಕವಾಗಿ ವೇದಿಕೆಯ ಪರವಾಗಿ, ಸಂಚಾಲಕ ಸಮಿತಿ ಪರವಾಗಿ ನಮಸ್ಕಾರಗಳನ್ನ ಅರ್ಪಿಸ್ತೇನೆ ಮತ್ತು ಅಭಿನಂದನೆಗಳು. ಕವನದ ಹೆಸರು ಮಿತ್ರರೇ, ಎಲ್ಲರಿಗೂ ನಮಸ್ಕಾರ.